ಹಣ ತರುತ್ತೇನೆ. ನೀನು ತರದಿದ್ದರೆ ನಾನು ಬಿಡಬೇಕಲ್ಲ. ಹೇಳಿ, ಹಣ ಕೈ ಬಿಚ್ಚಲು ಮನಸ್ಸು ಒಪ್ಪದಿದ್ದರು ಈ ಜನ್ಮನ ಭಯಕ್ಕೊಳಗಾಗಿ ತಡ ಪಡಿಸುತ್ತಾ ಕೊಡಲು ಒಪ್ಪಿದೆಯ ಮಗನೇ. ಅಕ್ರಮವಾಗಿ ಅನ್ಯಾಯವಾಗಿ ನೀನು ಯಾವ ಬಡಜನರಿಂದ ಹಣ ಸುಲಿಗೆ ಮಾಡಿ ನಿನ್ನ ಶ್ರೀಮಂತಿಕೆಯನ್ನು ಹೆಚ್ಚಿಸುತ್ತಿರುವೆಯೋ ಅದೇ ಹಣವನ್ನು ತಿರುಗಿ ನಾನು ನನ್ನ ಕಪಟತನದಿಂದ ಪಡೆದು ಮತ್ತದೇ ಬಡ ಸಮಾಜಕ್ಕೆ ಹಂಚುತ್ತೇನೆ. ಈ ಜನ್ಮ ವಿಚಿತ್ರ ಜಾತಿಯ ಕಂಡು ನೋಡುತ್ತಿರುವ ಮಗನೇ, ನಿನ್ನ ಭವಿಷ್ಯದಲ್ಲಿ ನಾನು ಆಡುವೆ ಮುಂದೊಂದು ದಿನ ಕಪಟ ನಾಟಕವನ್ನು. ಮಗನೇ, ಸೇಡಿನ ಕುಂಡ ನನ್ನ ಅಂತರಾಳದಲ್ಲಿ ಜ್ವಾಲಾಮುಖಿಯಂತೆ ಗಗನ ಎತ್ತರಕ್ಕೆ ಕಾತರಿಸುತ್ತಿದೆ. ಏನು ಅರಿಯದ ನನ್ನನ್ನು ಜಾತ್ರೆಯಲ್ಲಿ ಅಪಹರಣ ಮಾಡಿ ನಿನ್ನ ರೌಡಿ ಸಾಮ್ರಾಜ್ಯದ ಕಟ್ಟಡದ ಅಡಿಗಲ್ಲನ್ನಾಗಿ ಮಾಡಿಕೊಂಡು ಬಿಟ್ಟೆ. ಇದ್ದ ಒಬ್ಬ ಮಗ ಕಳೆದು ಹೋದನಲ್ಲವೆಂದು ನನ್ನ ತಂದೆ ತಾಯಿಗಳು ಕೊರಗಿ ಸತ್ತು ಹೋದರು. ನಿನ್ನನ್ನು ನೀ ನನ್ನ ಸಂಸಾರವನ್ನು ಅವಳ ಮಾಡಿದ ಸೇಡಿಗಾಗಿ ನಿನ್ನ ಸಂಸಾರವನ್ನು ಓಡಿಗೂಡಿಸಿ ಒಳೆಪ್ಪಿಸಿ ಬೀದಿ ಪಾಲು ಮಾಡದಿದ್ದರೆ ನನ್ನ ಹೆಸರು ಜಾಣ ಜನ್ಮನೇ ಅಲ್ಲ. ಈ ಜನ್ಮ ಒಂಥರ ಕರೆಂಟ್ ಇದ್ದಾಗೆ, ಪ್ರೀತಿಲಿ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಲ್ಲಿ ಕೈ ಹಾಕಿದ್ರೆ ಶಾಕು. ಹೌದು ಇಲ್ಲಿಯಾ? ತೆಗೆದುಕೋ ಜನ್ಮ 1 ಲಕ್ಷವಿದೆ. ಥ್ಯಾಂಕ್ ಯು ರಾಜ್. ಹಾಗೆ ಬಸವನನ್ನ ಜೊತೆಗೆ ಕರೆದುಕೊಂಡು ಹೋಗಲೇ? ಸರಿ, ಕರೆದುಕೊಂಡು ಹೋಗು. ಮತ್ತೆ ಇವತ್ತೇ ಬಂದು ಬಿಡು. ಆಯ್ತು ರಾಜ್, ಇವತ್ತೇ ಬರುತ್ತೇನೆ. ಸಿರಿ ಸಂಪತ್ತಿನಲ್ಲಿ ಕುಬೇರ, ಬಡವರ ಪಾಲಿಗೆ ಯಮ. ಈ ಊರಿನ ಅಧಿಪತಿ ಈ ಜಯರಾಜ್. ಹೋಗು ಹೋಗು ಜನ್ಮ ಹೋಗು. ನೀನು ಜಯದಕ್ಷಿಣ ಕೊಡಲು ನಾನೇನು ಹುಚ್ಚನಲ್ಲ. ನಿನಗೆ 1 ಲಕ್ಷ ಕೊಟ್ಟರೆ ನಿನ್ನಿಂದ 50 ಲಕ್ಷ ಹಣ ಗಳಿಸುವ ಉಪಾಯ ನನಗೆ ಗೊತ್ತು. ಹಣ ಗಳಿಸುವ ಕಸ್ತರವಾಗಿ ನೀನಿರುವಾಗ ನಾನೇಕೆ ಯೋಚನೆ ಮಾಡಬೇಕು? ಟೈಮ್ ಆಯ್ತು, ಆಸ್ಪತ್ರೆಗೆ ಹೋಗಿ ಸಾಗರನ್ನಾದರೂ ಕರೆದುಕೊಂಡು ಬಂದರಾಯ್ತು. ಕಾರ್ ವರ್ಸು. He